ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾನ ಅಂತೆ ಫೋನ್ ರಿಂಗ್ ಆಯ್ತಿರೋದಲ್ಲಿ ಒಳ್ಳೆ ಮನೆ ಮ್ಯಾಗ ಬ್ಯಾಂಗ್ ಬಿದ್ದೊಳಂಗೆ ಆಡ್ತಿದ್ದಿಲ್ಲ. ಓ ನಂಜವ್ವ ತಗೋ ಅಗೋ ಹೊಸಿ ಗತ್ನಾಗ ಮಾತಾಡು. ಈಸ್ಯಾನೆಲ್ಲ ಹೇಳಿ ನಗ್ಪಾಟ್ಲಾಕ್ಬೇಡ. ತಗ ಅಲೋ ರಾಜಿ. ಅಲೋ ಹೇಳು ನಂಜವ್ವ. ಏ ರಾಜಿ, ಇದು ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಅದು ಅದು ಏನೂ ಇಲ್ಲ, ನೀನು ಹೇಳು ನಂಜವ್ವ. ಇದೇನೇ ಇದು ಆವು ಅನ್ಕೊಂಡು ನೋಡವ ರಾಜಿ, ಇವತ್ತು ನನ್ನ ಸೊಸೆ ಸೀಮಂತ ಮುಡಿಕೊಂಡಿನಿ, ಬಿರ್ನ್ ರೆಡಿ ಆಗಿ ಬಂದ್ಬಿಡು. ಹಾಂ ಅಯ್ಯಯ್ಯೋ ಇಲ್ಲಪ್ಪ, ನಾನು ಬರೋಕ್ಕಿಲ್ಲ. ಯಾಕೆ ಈ ಕರಿತೀನಿ ಅಂತ ಬೇಸರನೇನೆ ಸಮಸ್ಬಿಡವ. ನಾನು ಯಾವುದೋ ಟೆನ್ಷನ್ನಾಗಿ ನೀನು ಕರೆಯೋದು ಮಾಡ್ತಾಯಿತ್ತು. ಒಟ ಅಂತ ಮಾತಾಡ್ಬೇಡ ನಂಜಮ್ಮ, ನನ್ನ ಮಾತ್ರ ಸ್ವಲ್ಪ ಕೇಳಿಸ್ಕೊ. ನಾನು ಬರೋಕ್ಕಿಲ್ಲ ಅಂದ್ರೆ ಬರೋಕ್ಕಿಲ್ಲ. ಯಾಕೆ ರಾಜವ್ವ ದಿಗಲ್ ಬಿದ್ದಂಗೆ ಮಾತಾಡ್ತಿದ್ಯಾ? ಏನಾಯ್ತು? ಅದು 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 ಸಾನ ಬಂದಿದ್ಲು. ಚಂದಾಕಿದ್ದೀರಮ್ಮ? ನಂಜಮ್ಮ ಎಲ್ಲಿ ಕಾಣ್ತಾ ಇಲ್ವಲ್ಲ? ನಂಜಮ್ಮನ ಮೆಹಲ್ ಅವ್ರಿ, ತಡೀರಿ ಕರಿ. ಏನಂದು? ಪುಟ್ಟಕ್ಕನ ಮಗಳು ಸಾನ ಬಂದಿದ್ಲು ಅಂದೆ. ಕಲ್ಯಾಣಿ ಹೇಳಿದ್ರು ಕಣಮ್ಮ, ಅವ್ರ ಅಡ್ರೆಸ್ಸಲ್ಲಿ ನಿನ್ಗೊಂದು ಪ್ರೂಫ್ ಮಾಡಿಸ್ಕೊಡಿ ಅಂತ. ಅಕ್ಕ ಫೋನ್ ಮಾಡಿಲ್ಲ ನಿಮ್ಗೆ? ಹೌದು ಕಣಮ್ಮ, ನೀನು ಜವಾಬ್ದಾರಿ ಇರೋ ಹುಡುಗಿ ಥರ ಕಾಣಿಸ್ತಾ ಇದೆಯಾ. ನಿನ್ನ ಬಗ್ಗೆ ಏನು ಕೇಳಬೇಕು ಅನ್ಸಿದ್ರು ನಿನ್ನ ಸಾತ್ವಿಕ ಸ್ವಭಾವನೆ ಎಲ್ಲ ಉತ್ತರ ಹೇಳ್ತಾ ಇದೆ. ಏ ಮರಿ ಬಾಯ್ಲಿ, ಏನಪ್ಪ ಅದು? ಜಾಸ್ತಿ ಇರೋ ವಸ್ತುಗಳು ಅಥವಾ ಬೇಡದಿರೋ ವಸ್ತುಗಳನ್ನು ಇಲ್ಲದೇ ಇರೋರಿಗೆ ಸಿಕ್ಲಿ ಅನ್ನೋ ಉದ್ದೇಶ ಸರ್. ನಿಜ, ಒಬ್ಬರಿಗೆ ಬೇಡದೇ ಇರೋ ವಸ್ತು ಇನ್ನೊಬ್ಬರಿಗೆ ವರನೂ ಆಗಬಹುದು. ಹಾ ಸರಿಯಪ್ಪ, ನೀನು ಹೊರಡು. ನೋಡಮ್ಮ, ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ಫಾರಂ ತರ್ತೀನಿ. ಸರಿ ಸಾಹೇಬ್ರೆ. ಚಕ್ರಕ್ಕೆ ಸಿಕ್ಕಿದ್ ನಿಂಬೆಹಣ್ಣು ಆಗ್ತಿದ್ದಲ್ಲೋ. ತಲೆ ಕೊಡಿದ್ರೆ ನನ್ಗಾಗಲ್ಲ. ನೋಡಕ್ ಆಲೂಗಡ್ಡೆ ಇದ್ದಂಗಿದ್ಯಾ, ಎಷ್ಟೋ ಮಾತಾಡ್ತೀಯಾ? ಆಲೂಗಡ್ಡೆ ಗುಣನೇ ಅದು. ನೋಡೋಣ, ಈಗ ಅಷ್ಟು ಮಾತಾಡೋಷ್ಟು ನಂಗೆ ತಾಳ್ಮೆ ಇಲ್ಲ. ಸುಮ್ಮನೆ ಹೋಗ್ಬಿಡು. ಬೆಕ್ಕು ಎಡಗಡೆ ಹೋಯ್ತು ಅಂದ್ಬಿಟ್ಟು ಸುಮ್ಮನೆ ಹೋಗ್ತಿದ್ದೀನಿ, ಇಲ್ಲಾಂದ್ರೆ ತೋರಿಸ್ತಿದ್ದೆ. ಸಾಯಕ್ ನನ್ ಗಾಡಿನೇ ಬೇಕಾ? ಇದೇನೇ ಹಿಂಗೆ ಬಡಬಡಿಸ್ತಿದ್ಯಾ? ಜ್ವರದ ಕಾವು ಹೆಚ್ಚಾಗ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಿದ್ಯಾ? ನಂಜವ್ವ ಪುಟ್ಟಕ್ಕ ಬತ್ತಾವಳೆ. ಸರಿ ಕಡವ, ಬಿರ್ನ್ ಬಂದ್ಬಿಡು. ನಂಜವ್ವ ಸಾನ ಸಹನನ ಅವಳೆಲ್ಲಿ ಬಂದಳು? ರಾಜವ ಅಲ್ವೇ? ಈಗ ಸಾನ ಬಂದಿದ್ಲು ಅಂತ ನಿಂತವ್ ಹೇಳ್ತಿದ್ದು.
ಜೊತೆಯಲ್ಲಿ ಫೋನನ್ನು ಮಾತಾಡ್ತೀನಿ. ಪುಟಕ, ರಾಜವ ಫೋನ್ ಮಾಡಿದ್ ನಿಜವೇ, ಆದ್ರೆ ಸಹನ ಅಲ್ಲ ಇಲ್ವಲ್ಲ? ಇಲ್ಲ ಇಲ್ಲ, ಅವಳೆ ನಿಂತ ಮಾತಾಡ್ತಾ ಇದ್ದಿದ್ದು, ನಾನು ಕೇಳಿಸ್ಕೊಂಡಿವ್ನಿ. ಜೊತೆ ನಾನು ಮಾತಾಡ್ತೀನಿ. ಓ ಅದ ಸಹನ ಬಂದಿದ್ದು ಒಂದು ನಿಜವಾಗ್ಲೂ ಅಲ್ಲ ಅನ್ಸ್ವಾಗಂತೆ. ಅದು ಪುಟಕ, ನೀನು ಅದೇ ಗುಂಗುನಾಗಿದೆಯಲ್ಲ, ಅದಕ್ಕೆ ಯಾರು ಏನೇ ಮಾತಾಡಿದ್ರು ನೀನು ಸಹನ ಅಂತಾನೆ ಕೇಳಿಸ್ತದೆ. ಸರಿ, ನೀವು ಕೆಳಗಿರು, ನಾ ಬರ್ತೀವಿ. ಹಾಂ, ಬರ್ತಿಲ್ಲವಾ? ರಾಜಿ, ನಂಜಮ್ಮ, ಪುಟ್ಟಕ್ಕ ಹೋದ್ರಾ? ಏನದ ಓದ್? ಹಂಗಾರೆ ನಾನು ಈಗ ನಂಬ್ತೀನಿ ಕಣವ, ನಿನಗೇನೋ ಮೆಟ್ಕೊಂಡದೆ ಅಂತ. ಸಾನನ್ ಭೂತ ಬಂದು ಒಂಚೂರು ಉಸಿರು ಬಿಟ್ರು ರಕ್ತ ಕಾರ್ಕೊಂಡ್ ಸೊತೈತ್ಯ. ಅಪ್ಪಿ ತಪ್ಪಿ ನಮ್ಮ ಅವ್ವನ ಬಗ್ಗೆ ದನಿ ಎತ್ತದೋ, ಇನ್ಯಾಕ್ ನಮ್ಮ ಮನೆಯವ್ರ ತಂಟೆಗೆ ಬಂದ್ರೆ ನಿನ್ ಮೈನ ತುಂಡ ಕತ್ತರಿಸ್ಬಿಟ್ಟು ಒತ್ಕೊಂಡೋಯ್ತೀನಿ. ಏ ರಾಜವ, ನಿಂಗೆ ಗಾಳಿ ಮೆಟ್ಕೊಂಡಂಗೈತೆ. ಸದ್ಯಕ್ಕೆ ನೀನೆಲ್ಲೂ ಆಚೆ ಬರಬೇಡ. ಹಂಗೆ ನಿಂಬೆಹಣ್ಣು ತಾಯ್ತಾನ ಜೊತೆಲಿಟ್ಕೊ. ಹ್ಞೂ, ಮಡಿಕೊಂಡಿವಿನಿ. ನಿಂಬೆಹಣ್ಣಿನ ಹಾರ, ದೇವ್ರ ಫೋಟೋ, ಬೇವಿನ ಸೊಪ್ಪು, ತಾಯ್ತ ಎಲ್ಲ ಇದೆ. ಹಂಗೆ ಎಡ್ಗಾಲಿನ ಮೆಟ್ ತಗೊಂಡು ಕೆನ್ನೆಗೆ 4 ಬಾರಿಸ್ಕೊ. ಮೆಟ್ಕೊಂಡಿರೋದೇವಾ ಬುಟ್ಟೋಯ್ತದೆ. ಹಂಗ ಏ ರಾಜಿ, ಹಂಗ ಅನ್ಕೊಂಡು ಮನೆ ಒಳಗೆ ಕೂತ್ಕೊಂಬೇಡ. ಆದಷ್ಟು ಬಿರ್ನೆ ಇದಕ್ಕೊಂದು ಪರಿಹಾರನ ಕಂಡಿಡ್ಕ. ಹ್ಞೂ ನಂಜಮ್ಮ, ಅದಕ್ಕೆ ಕಾಳಿಗೆ ಹೇಳಿವ್ನಿ, ಗಡ್ಡರು ಮಂತ್ರವಾದಿನ ಕರ್ಸು ಅಂತ. ಅಯ್ಯ, ಈ ಮಂತ್ರವಾದಿ ತಂತ್ರವಾದಿ ಇಲ್ಲ, ಕೆಲ್ಸಕ್ಕೆ ಬಿಡಕ್ಕಿಲ್ಲ. ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೆಟ್ಗೆ ಪುಟ್ಟಕ್ಕಂತ ಹೋಗಿ ಅವ್ರು ಕಾಲಿಟ್ಕೊಂಡು ಸಂಸ್ಬಿಡುವ ಅಂತ ಎಲ್ಲ ಬಿಟ್ಟೈತೆ. ನಂಜಮ್ಮ, ಏನು ನೋಡ್ತಿದ್ದೆ ನೀನು? ನಾನು ಪುಟ್ಟಕ್ಕನ ಕಾಲಿಗೆ ಬೀಳೋದ? ಅದಾಗ್ದೇರ ಮಾತ್ಬಿಡು. ನೋಡವ, ನಾನು ಗೋನ್ಸಿದ್ನಾಗ ಹೇಳಿನಿ, ಕೇಳೋದು ಬಿಡೋದು ನೀನು ಬಿಟ್ಟಿರೋದು ಮಾಡದ್ನೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.